ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ, ಏನಣ್ಣ ಇದು? ಅಂದ್ರೆ ನಮಗೆ ಉಳಿಗಾಲ ಇಲ್ವಾ? ಹಾ, ಏ ವಿಜಯ್, ಅಣ್ಣನೇ ಹೀಗೆ ಹೇಳೋಗ್ಬಿಟ್ರೆ ನಮ್ ಗತಿ ಏನೋ? ಅದೋ ಗತಿ. ಹಾ, ಬಡ್ಕೊಂಡೆ ನಾನು. ಬಾರೆ ನಮ್ಮ ಮನೆಗೆ ಹೋಗೋಣ, ನನ್ನ ಜೊತೆ ಇರು, ಖುಷಿಯಾಗಿ ಸಂಸಾರ ಮಾಡೋಣ ಅಂತ ಹೇಳ್ದೆ. ಕೇಳ್ದ ನನ್ನ ಮಾತು. ಆ ರಾಕ್ಷಸರ ಜೊತೆ ಸೇರ್ಕೊಂಡು ನೀನು ದುಷ್ಟ ಶಕ್ತಿ ಆಗೋದೆ. ಹಾ, ದೇವರ ಅನುಗ್ರಹ ನಿನಗೆ ಸಿಗಲ್ಲ. ಅಣ್ಣ ತಂಗಿ ಇಬ್ರು ಅಂತರ್ಪಿಶಾಚಿಯಾಗಿ ಅಲಿತಾ ಇರ್ಬೇಕು ಅಷ್ಟೇ. ಏ ಹಂಗೆಲ್ಲ ಮಾತಾಡ್ಬೇಡ ಕಣೋ, ನನಗ್ ಭಯ ಆಗುತ್ತೆ. ಸದ್ಯ ನಾನು ಎಸ್ಕೇಪಪ್ಪ. ನಿಮ್ಮ ಮಾವನ್ಗೆ ವಿಷಯ ಗೊತ್ತಾಗಿರ್ಬೇಕು, ಅದಕ್ಕೆ ಎಸ್ಕೇಪ್ ಆಗೋಗ್ಬಿಟ್ಟಿದ್ದಾನೆ ಅಲ್ವಾ? ಊರ್ಗ್ ಹೋಗ್ತೀನಿ ಅಂತ ನಿಮ್ಮಿಬ್ರ ಹತ್ರ ಡೌ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನೋಡ್ದ್ಯಾ ನಮ್ಮ ಮಾವನ್ನ? ಬಲೆ ಇದ್ದಾನೆ. ಮತ್ತೆ ಏನು ಮಾಡೋದಿವಾಗ? ಮಾಡಿದ್ದುಣ್ಣೋ ಮಾರಾಯ, ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಬಚಾವಾದೆಪ್ಪ. ಏ ವಿಜಯ್, ನನ್ನ ಬಿಟ್ಟು ಬಿಡ ಕಣೋ, ನಾನು ಬರ್ತೀನಿ. ಲವಣ್ ಭಾಯ್, ಪುಡಿ ಉಪ್ಪು ಡೆಲಿವರಿ ಆಗಿದೆ. ಎಷ್ಟಿದೆ? 2 kg. 4 kg ಹೇಳಿದ್ನಲ್ಲ, ಯಾಕಂತೆ ಬರೀ 2 kg ಕಳ್ಸಿರೋದು? ಸ್ವಲ್ಪ ಮಾಲು ಕಸ್ಟಮ್ಸಲ್ಲಿ ಸಿಕ್ಕಾಕೊಂಡಿದ್ಯಂತೆ, ಮಾತುಕತೆ ನಡೀತಾ ಇದೆಯಂತೆ. ಅಗ್ರಿಮೆಂಟು ಫೈನಲ್ ಆಗಿ ಸೆಟ್ಲ್ ಆದ ತಕ್ಷಣ ರಿಲೀಸ್ ಮಾಡಿ ಆವಾಗ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಇದನ್ನ ಯಾರಿಗೆ ಕಳ್ಸೋದು? ಬಾಂಬೆ ಪಾರ್ಟಿಗೆ ಕಳಿಸ್ಬೇಡ, ಅಡ್ವಾನ್ಸ್ ಮಾಡಿದಾರಲ್ಲ. ಪೇಮೆಂಟು ಇವತ್ತೇ ಮಾಡ್ತಾರೆ. ಮಂಗಳೂರು ಅವನಿಗೆ ಮಾಲ್ ಬಂದ್ಮೇಲೆ ಕೊಟ್ರಾಯ್ತು. ಅವನ ಹತ್ರ ನಾನು ಬೇಕಾದ್ರೆ ಮಾತಾಡ್ತೀನಿ. ಸರಿ, ಆಯ್ತು. ಏನಿದ್ರು ಅಕ್ಕಿ? ಪಾರ್ಸಲ್ ಏನಾದರೂ ಚೇಂಜ್ ಆಗಿರಬೇಕು ರವಣ್ ಭಾಯ್. ನೀನೇನ್ರು ಹಾಕಿ ದಡ್ಡ ತರ ಮಾತಾಡ್ತಿದ್ಯಾ? ಪಾರ್ಸಲ್ ಚೇಂಜ್ ಆಗಿದೆ ಅಂತ ಹೇಳೋದಕ್ಕೆ ನಾವೇನ್ ಕೊರಿಯರ್ ಇಂದ ತರಿಸ್ಕೊಂಡಿದೀವಿ. ಡೈರೆಕ್ಟ್ ಆಗೊಬ್ಬ ಪಾರ್ಸಲ್ ತಂದು ಕೊಟ್ಟು ಹೋಗಿದಂತಾನೆ. ಏ ವಿನ್ಸೆಂಟ್, ದನ ನಿಂತಿದ್ಯಲ್ಲ, ಎಲ್ಲಿ ತಗೊಂಡಿದ್ದು ಅಂತ ಗೊತ್ತಿಲ್ವಾ? ಎಲ್ಲಿ? ನಾನಲ್ಲ ಬಾಸ್, ರಾಕಿ ಅಲ್ವಾ ತಂದಿದ್ದು. ರಾಕಿ ಪಾರ್ಸಲ್ ಎಲ್ಲಿ ತಗೊಂಡಿದ್ದು? ರಾವಣ್ ಭಾಯ್, ಯಲಂಕಾದಲ್ಲಿ ನಮ್ಮ ಮಾಮೂಲಿ ಡೆಲಿವರಿ ಬರುತ್ತಲ್ಲ, ಅಲ್ಲಿಗೆ ಬಂದಿದ್ದು. ಡೆಲಿವರಿ ಮಾಡೋದಕ್ಕೆ ಯಾರಾದ್ರೂ ಹೊಸಬ್ರು ಬಂದಿದ್ರಾ?
ಇಲ್ಲ, ರೆಗ್ಯುಲರ್ ಆಗಿ ಯಾರು ಮಾಡ್ತಿದ್ನೋ ಅವನೇ ಬಂದಿದ್ದು. ಕಾಲ್ ಮಾಡೋನ್ಗೆ. ಹಲೋ, ನಾನು ರಾವಣ್ ಮಾತಾಡ್ತಿರೋದು. ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಹುಡುಗನ್ಗೆ ಪುಡಿ ಉಪ್ಪು ಪಾರ್ಸಲ್ ಮಾಡಿದ್ರಲ್ಲ, ಅದ್ರಲ್ಲಿ ಏನಿತ್ತು? ಪುಡಿ ಉಪ್ಪೇ ಇದ್ದಿದ್ದು, ನಾನೇ ಪ್ಯಾಕ್ ಮಾಡಿದ್ದು. ಇಲ್ಲ, ಅದರಲ್ಲಿ ಕುಂಕುಮ ಇದೆ. ಅದೆಲ್ಲ ಹೇಳ್ಬೇಡಿ ಸರ್, ನಾನೇ ಪ್ಯಾಕ್ ಮಾಡಿದ್ದು ಅಂತ ಹೇಳಿಲ್ವಾ? ಏನೇ ಇದ್ರು ನಮ್ಮ ಬಾಸ್ ಹತ್ರ ಮಾತಾಡ್ಕೊಳ್ಳಿ. ನಾನು ಕರೆಕ್ಟಾಗಿ ಡೆಲಿವರಿ ಮಾಡಿದ್ದೀನಿ. ಏಯ್, ನನಗೆ ಧೋಕನ ಗೊತ್ತಿಲ್ಲ ಅವನಿಗೆ. ನನ್ನ ದುಡ್ಡನ್ನ ಯಾರಾದ್ರೂ ನುಂಗಿದ್ರೆ ಅದನ್ನ ಹೊಟ್ಟೆಯಿಂದ ಬಗ್ದು ಆಚೆ ತೆಗಿತೀನಿ ಅಂತ. ರಾಕಿ, ಎಲ್ಲ ಡೀಟೇಲ್ಸು ನನಗೆ ಬೇಕು. ಯಾರು ಡೆಲಿವರಿ ಮಾಡಿದ್ದು, ಅದರಲ್ಲಿ ಕುಂಕುಮ ಯಾರು ಇಟ್ಟಿದ್ದು ಅಂತ ನನಗೆ ಗೊತ್ತಾಗಬೇಕು. ತಿಂಡಿ ತಿಂದ್ಯಾ ಪುಟ್ಟ? ಕಮಲಮ್ಮಜ್ಜಿ ನಂಗೆ ತಿಂಡಿ ತಗೋಬಂದ್ ಕೊಟ್ರು. ಅವರು ತಿನ್ಸ್ತೀನಿ ಅಂತ ಹೇಳಿದ್ರು. ಬೇಡ, ನಾನೇ ತಿಂತೀನಿ ಅಂತ ಈಸ್ಕೊಂಡ್ ತಿಂದೆ. ಆಮೇಲೆ ಹಾಲ್ ಕುಡ್ದೆ, ಜ್ಯೂಸ್ ಕುಡ್ದೆ. ಆಮೇಲೆ ಜಾಣ ಮರಿ ತರ ಕುತ್ಕೊಂಡು ಹೋಮ್ವರ್ಕ್ ಮಾಡ್ದೆ. ಗುಡ್ ಗರ್ಲ್. ಹೌದಪ್ಪ, ನೀ ತಿಂಡಿ ತಿಂದ್ಯಾ? ಇಲ್ಲ ಪುಟ್ಟ, ಇವಾಗ ತಿನ್ಬೇಕು. ಹೌದು, ನೆನ್ನೆ ರಾತ್ರಿ ಮನೆಗ್ ಬಂದಿಲ್ವಲ್ಲ, ಎಲ್ಗ್ ಹೋಗಿದ್ದೆ? ಆಕ್ಚುಲಿ ಏನಾಯ್ತು ಗೊತ್ತಾ, ಡ್ಯಾಡ್